ಈ ವಿಡಿಯೋದಲ್ಲಿ ನಾವು ಕಾಲ್ ಬ್ಯಾಕ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಕಾಲ್ ಬ್ಯಾಕ್ ಫಂಕ್ಷನ್ಸ್ ಇನ್ ಜಾವಾ ಸ್ಕ್ರಿಪ್ಟ್. ಸೊ ಡೆಫಿನೇಷನ್ ಏನು ಹೇಳುತ್ತೆ ನೋಡೋಣ ಫಸ್ಟ್. ಸೊ ಕಾಲ್ ಬ್ಯಾಕ್ ಫಂಕ್ಷನ್ ಇಸ್ ಅ ಫಂಕ್ಷನ್ ಪಾಸ್ಡ್ ಆಸ್ ಅನ್ ಆರ್ಗ್ಯುಮೆಂಟ್ ಟು ಅನದರ್ ಫಂಕ್ಷನ್. ಅಂದ್ರೆ ಇಲ್ಲಿ ಎರಡು ಫಂಕ್ಷನ್ ಇರುತ್ತೆ. ಓಕೆ, ಸೊ ಬೇಸಿಕಲಿ ಎರಡು ಫಂಕ್ಷನ್ ಯಾವುದು ಅಂದ್ರೆ ಒಂದು ನೇಮ್ಡ್ ಫಂಕ್ಷನ್ ಮತ್ತೆ ಇನ್ನೊಂದು ಆರೋ ಫಂಕ್ಷನ್. ಸೊ ನಮ್ಮ ಆರೋ ಫಂಕ್ಷನ್ ಏನಿದೆ ಅಲ್ವಾ, ಅದನ್ನ ನಾವು ಕಾಲ್ ಬ್ಯಾಕ್ ಫಂಕ್ಷನ್ ಆಗಿ ಪಾಸ್ ಮಾಡ್ತಾ ಇರ್ತೀವಿ. ಓಕೆ, ಸೊ ನೇಮ್ಡ್ ಫಂಕ್ಷನ್ ಒಳಗಡೆ ನಾವು ಆರೋ ಫಂಕ್ಷನ್ ಪಾಸ್ ಮಾಡಬೇಕು. ಓಕೆ, ಸೊ ಇದನ್ನ ನಾವು ಕಾಲ್ ಬ್ಯಾಕ್ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಈಸ್ ಎಕ್ಸಿಕ್ಯೂಟೆಡ್ ಆಫ್ಟರ್ ಅ ಟಾಸ್ಕ್ ಈಸ್ ಕಂಪ್ಲೀಟೆಡ್. ಅಂದ್ರೆ ನೇಮ್ಡ್ ಫಂಕ್ಷನ್ದು ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ನಮ್ಮ ಕಾಲ್ ಬ್ಯಾಕ್ ಫಂಕ್ಷನ್ದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಸೊ ಎರಡು ಟಾಸ್ಕ್ ಇರುತ್ತೆ, ಒಂದು ನೇಮ್ಡ್ ಫಂಕ್ಷನ್ದು, ಇನ್ನೊಂದು ಕಾಲ್ ಬ್ಯಾಕ್ ಫಂಕ್ಷನ್ದು. ಯಾವಾಗಲೂ ನೇಮ್ಡ್ ಫಂಕ್ಷನ್ ಟಾಸ್ಕ್ ಮೊದಲು ಕಂಪ್ಲೀಟ್ ಆಗುತ್ತೆ, ಅದಾದ್ಮೇಲೆ ಕಾಲ್ ಬ್ಯಾಕ್ ಫಂಕ್ಷನ್ ಟಾಸ್ಕ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಎಸಿಂಕ್ರನಸ್ ಆಪರೇಷನ್ಸ್ ನ ಹ್ಯಾಂಡಲ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಎಪಿಐ ಕಾಲ್ಸ್, ಟೈಮರ್ಸ್, ಇವೆಂಟ್ಸ್, ಮತ್ತೆ ನಿಮ್ಮ ಕೋಡ್ ನ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಸೀಕ್ವೆನ್ಸ್ ಅಲ್ಲಿ, ಅಂದ್ರೆ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಸೊ ನೀವು ಇದನ್ನ ಯೂಸ್ ಮಾಡ್ಬೋದು. ಅಂಡ್ ಇದರಿಂದ ಕೋಡ್ ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಹೇಗೆ ಕಾಲ್ ಬ್ಯಾಕ್ ಫಂಕ್ಷನ್ಸ್ ವರ್ಕ್ ಆಗುತ್ತೆ ಅಂತ. ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ, ಕಾಲ್ ಬ್ಯಾಕ್ ಡಾಟ್ ಜೆ ಎಸ್ ಅಂತ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಆರೋ ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಆರೋ ಫಂಕ್ಷನ್ ಹೇಗೆ ಕ್ರಿಯೇಟ್ ಮಾಡೋದು? ನಾರ್ಮಲಿ ಫಸ್ಟ್ ಒಂದು ನೇಮ್ಡ್ ಫಂಕ್ಷನ್ ಇಂದ ನೀವು ಕ್ರಿಯೇಟ್ ಮಾಡಿದ್ರೆ ಈಸಿಯಾಗಿ ಕ್ಲಾರಿಟಿ ಸಿಗುತ್ತೆ ಆರೋ ಫಂಕ್ಷನ್ ಹೇಗೆ ಅಂತ. ಓಕೆ, ಸೊ ಇದು ನಮ್ಮ ನೇಮ್ಡ್ ಫಂಕ್ಷನ್ ಅಂತ ಅನ್ಕೊಳ್ಳಿ. ಓಕೆ, ಇದನ್ನ ನಾವು ಆರೋ ಫಂಕ್ಷನ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು? ದಿಸ್ ಇಸ್ ಡೆಮೋ. ಸೊ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಅಂಡ್ ಇದನ್ನ ಆರೋ ಫಂಕ್ಷನ್ ಹೇಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಆರೋ ಫಂಕ್ಷನ್ಗೆ ನೇಮ್ ಇರೋದಿಲ್ಲ. ಸೊ ಒಂದು ಎಕ್ಸ್ಟರ್ನಲ್ ನೇಮ್ ಕೊಡ್ತೀರಾ ಇಲ್ಲಿ. ಓಕೆ, ಅಂಡ್ ಅದಕ್ಕೊಂದು ಕೀವರ್ಡ್ ಕೂಡ ಡಿಕ್ಲೇರ್ ಮಾಡಿ, ಯಾಕಂದ್ರೆ ಇದು ಒಂದು ವೇರಿಯೇಬಲ್ ಕೂಡ ಹೌದು. ಅಂಡ್ ಡೆಮೋನ ರಿಮೂವ್ ಮಾಡಿ ಇಲ್ಲಿ, ಬಿಕಾಸ್ ಆರೋ ಫಂಕ್ಷನ್ಗೆ ನೇಮ್ ಇರೋದಿಲ್ಲ ಅಂಡ್ ಫಂಕ್ಷನ್ ಕೀವರ್ಡ್ ಕೂಡ ಇರೋದಿಲ್ಲ. ಫಂಕ್ಷನ್ ರಿಪ್ಲೇಸ್ ಮಾಡಿ ಒಂದು ಆರೋ ಸಿಂಬಲ್ ಕೊಡಿ ಈ ರೀತಿ. ಓಕೆ, ಅಂಡ್ ಇದು ಒಂದೇ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಕರ್ಲಿ ಬ್ರೇಸ್ ಬರೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇದನ್ನ ಪೂರ್ತಿ ಒಂದೇ ಲೈನಲ್ಲಿ ನೀವು ಬರಿಬೋದು ಈ ರೀತಿ. ಓಕೆ, ಇದು ಒಂದು ಆರೋ ಫಂಕ್ಷನ್. ಓಕೆ, ಸೊ ಒಂದು ಪಾರ್ಟ್ ಆಯಿತು. ಈಗ ಇನ್ನೊಂದು ನೇಮ್ಡ್ ಫಂಕ್ಷನ್ ಕೂಡ ನೋಡೋಣ. ಸೊ ನೇಮ್ಡ್ ಫಂಕ್ಷನ್ಗೆ ಇನ್ನೊಂದು ನೇಮ್ ಕೊಡ್ತೀನಿ, ಸಿಂಪಲ್ ಫಂಕ್ಷನ್ ಟೆಸ್ಟ್. ಆ್ಯಂಡ್ ಇದರಲ್ಲಿ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಒಂದಿದೆ, ದಿಸ್ ಇಸ್ ಟೆಸ್ಟ್ ಅಂತ. ಆ್ಯಂಡ್ ಈಗ ಟೆಸ್ಟ್ ಫಂಕ್ಷನ್ನ ಕಾಲ್ ಮಾಡ್ತೀನಿ. ಓಕೆ, ಸೊ ಇದು ನೇಮ್ಡ್ ಫಂಕ್ಷನ್, ಇಲ್ಲಿರೋದು ಆರೋ ಫಂಕ್ಷನ್. ಓಕೆ, ಸೊ ದಿಸ್ ಇಸ್ ಆರೋ ಫಂಕ್ಷನ್. ಓಕೆ, ಇಲ್ಲಿರೋದು ನೇಮ್ಡ್ ಫಂಕ್ಷನ್. ಓಕೆ, ಇವಾಗ ಕಾಲ್ ಬ್ಯಾಕ್ ಫಂಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಟೈಪ್ ಮಾಡ್ತೀನಿ, ಇನ್ ಕಾಲ್ ಬ್ಯಾಕ್ ಫಂಕ್ಷನ್ ವಿ ಪಾಸ್ arrow function as a callback parameter. ಓಕೆ, ಕಾಲ್ ಬ್ಯಾಕ್ ಪ್ಯಾರಾಮೀಟರ್ ಅಂದ್ರೆ ನಾವು ಆರೋ ಫಂಕ್ಷನ್ ನ ನೇಮ್ಡ್ ಫಂಕ್ಷನ್ ಒಳಗಡೆ ನಾವು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡಬೇಕು. ಓಕೆ, ಸೊ ಹೇಗೆ ಪಾಸ್ ಮಾಡೋದು? ಸೊ ನಿಮ್ಮ ಆಕ್ಚುಯಲ್ ಆರೋ ಫಂಕ್ಷನ್ ಎಲ್ಲಿದೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇದೆ, ಕಾಣಿಸ್ತಾ ಇದೆಯಲ್ಲ ಲೈನ್ ನಂಬರ್ 3. ಸೊ ಇಲ್ಲಿ ಹೈಲೈಟ್ ಮಾಡಿದೆಯಲ್ಲ, ದಿಸ್ ಇಸ್ ಯುವರ್ ಆಕ್ಚುಯಲ್ ಕೋರ್ ಆರೋ ಫಂಕ್ಷನ್. ಇದನ್ನ ಕಾಪಿ ಮಾಡ್ತೀನಿ ನಾನು. ಓಕೆ, ಸೊ ಇದನ್ನ ನಾನು ಕಾಲ್ ಬ್ಯಾಕ್ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತೀನಿ ನೇಮ್ಡ್ ಫಂಕ್ಷನ್ ಅಲ್ಲಿ. ಕಾಪಿ ಮಾಡಿ ಇಲ್ಲಿ ಪಾಸ್ ಮಾಡ್ತೀನಿ ನೋಡಿ, ನಾನು ಟೆಸ್ಟ್ ಫಂಕ್ಷನ್ ಕಾಲ್ ಮಾಡಿದಾಗ ಸೊ ಇಲ್ಲಿ ಒಂದು ಕಾಲ್ ಬ್ಯಾಕ್ ನ ಕೂಡ ನಾನು ಪಾಸ್ ಮಾಡ್ತಾ ಇದ್ದೀನಿ ಈ ರೀತಿ. ಸೊ ಅವಾಗ ಏನಾಗುತ್ತೆ, ಇದು ಒಂದು ವ್ಯಾಲ್ಯೂ ರೀತಿ ಕನ್ಸಿಡರ್ ಆಗುತ್ತೆ. ಸೊ ಇದನ್ನ ಒಂದು ವ್ಯಾಲ್ಯೂ ರೀತಿ ಕನ್ಸಿಡರ್ ಮಾಡ್ಕೊಂತೀವಿ. ಅಂಡ್ ಈ ವ್ಯಾಲ್ಯೂನ ನಾವು ಒಂದು ವೇರಿಯೇಬಲ್ ಸ್ಟೋರ್ ಮಾಡಬೇಕಿಲ್ಲ. ಓಕೆ, ಇಲ್ಲೊಂದು ವೇರಿಯೇಬಲ್ ನೇಮ್ ಕೊಡಿ. ವೇರಿಯೇಬಲ್ ನೇಮ್ ಏನಾದರೂ ಇರ್ಬೋದು. ಓಕೆ, ನಾನು ಕಾಲ್ ಬ್ಯಾಕ್ ಅಂತ ಕೊಡ್ತೀನಿ ಇಲ್ಲಿ, ಇದು ವೇರಿಯೇಬಲ್ ನೇಮ್. ಓಕೆ, ಅದಾದ್ಮೇಲೆ ವ್ಯಾಲ್ಯೂನ ಈ ಪರ್ಟಿಕ್ಯುಲರ್ ಆರೋ ಫಂಕ್ಷನ್ ವ್ಯಾಲ್ಯೂ ರೀತಿ ನೀವು ಸ್ಟೋರ್ ಮಾಡ್ತಾ ಇದ್ದೀರಾ ಒಂದು ವೇರಿಯೇಬಲ್ ಅಲ್ಲಿ. ಓಕೆ, ಅದಾದ್ಮೇಲೆ ಕಾಲ್ ಬ್ಯಾಕ್ ಫಂಕ್ಷನ್ ನೀವು ಕಾಲ್ ಮಾಡಬೇಕಂದ್ರೆ ಈ ರೀತಿ ಕಾಲ್ ಬ್ಯಾಕ್ ಅಂತ ಕಾಲ್ ಬ್ಯಾಕ್ ಮಾಡಬೇಕು. ಓಕೆ, ಕಾಲ್ ಬ್ಯಾಕ್ ಫಂಕ್ಷನ್ ಅಂತ. ಬೇಸಿಕಲಿ ಕಾಲ್ ಬ್ಯಾಕ್ ಒಂದು ವೇರಿಯೇಬಲ್. ನಾವು ಏನಕ್ಕೆ ಈ ರೀತಿ ಪ್ಯಾರಾಂಥಿಸಿಸ್ ಕೊಟ್ಟಿದ್ದೀವಿ ಅಂದ್ರೆ ಬಿಕಾಸ್ ಆ ವೇರಿಯೇಬಲ್ ಕೂಡ ಫಂಕ್ಷನ್ ಇದೆ ಅಲ್ವಾ, ಆರೋ ಫಂಕ್ಷನ್ ಸ್ಟೋರ್ ಆಗಿದೆ. ಹಾಗಾಗಿ ಕಾಲ್ ಬ್ಯಾಕ್ ನ ನಾವು ಫಂಕ್ಷನ್ ರೀತಿಯಲ್ಲಿ ಕಾಲ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ ಅಂದ್ರೆ ನಾವೇನು ಹೇಳ್ತಿದ್ದೀವಿ ನೇಮ್ಡ್ ಫಂಕ್ಷನ್ಗೆ, ಹೇ ನೇಮ್ಡ್ ಫಂಕ್ಷನ್, ಸೊ ಈ ಟಾಸ್ಕ್ ನ ಎಕ್ಸಿಕ್ಯೂಟ್ ಮಾಡಪ್ಪ ಅಂತ ಕೇಳ್ತಾ ಇದೀವಿ. ಓಕೆ, ಸೊ ಆರೋ ಫಂಕ್ಷನ್ ಏನು ಕೇಳ್ತದೆ ನೇಮ್ಡ್ ಫಂಕ್ಷನ್ಗೆ,
ನಂದೊಂದು ಟಾಸ್ಕ್ ಇದೆ, ದಿಸ್ ಇಸ್ ಡೆಮೋ ಅಂತ ನೀವು ಪ್ರಿಂಟ್ ಮಾಡಬೇಕು ಅಂತ ಕೇಳ್ತಾ ಇದೆ ನೇಮ್ಡ್ ಫಂಕ್ಷನ್ಗೆ. ಸೊ ನೇಮ್ಡ್ ಫಂಕ್ಷನ್ ಏನು ಹೇಳುತ್ತೆ ಅಂದರೆ, ಸರಿಪ್ಪ ನಿನ್ನ ಕೆಲಸ ನಾನು ಮಾಡ್ತೀನಿ, ಬಟ್ ಫಸ್ಟ್ ನಾನು ನನ್ನ ಕೆಲಸ ಮಾಡ್ತೀನಿ ಅಂತ ಹೇಳುತ್ತೆ. ಸೊ ಸೊ ನೇಮ್ಡ್ ಫಂಕ್ಷನ್ ಟಾಸ್ಕ್ ಇದು, ದಿಸ್ ಇಸ್ ಟೆಸ್ಟ್. ಫಸ್ಟ್ ಇದನ್ನ ಪ್ರಿಂಟ್ ಮಾಡುತ್ತೆ. ಇದನ್ನ ಪ್ರಿಂಟ್ ಆದಮೇಲೆ ಅದು ಕಾಲ್ ಬ್ಯಾಕ್ ಫಂಕ್ಷನ್ ಕಾಲ್ ಮಾಡುತ್ತೆ. ಕಾಲ್ ಬ್ಯಾಕ್ ಫಂಕ್ಷನ್ ಕಾಲ್ ಮಾಡಿದ್ಮೇಲೆ ಸೊ ಇದು ಪ್ರಿಂಟ್ ಆಗುತ್ತೆ ನೆಕ್ಸ್ಟ್. ಓಕೆ, ಆ ರೀತಿ. ಸೊ ಇದನ್ನ ಒಂದು ಎಕ್ಸಾಂಪಲ್ ಥರ ಹೇಳ್ಬೇಕಂದ್ರೆ ರಿಯಲ್ ಲೈಫಲ್ಲಿ. ಸೊ ಇಬ್ಬರು ಫ್ರೆಂಡ್ ಇರ್ತಾರೆ. ಓಕೆ, ಸೊ ಇಬ್ಬರು ಫ್ರೆಂಡ್ಲಿ ಒಬ್ಬ ಫ್ರೆಂಡ್ ಹೇಳ್ತಾನೆ, ಹೇ ಮಗ ನನ್ನ ಕೆಲಸನ ನೀನು ಮಾಡುಪ್ಪ, ನಾನು ಸ್ವಲ್ಪ ಬಿಸಿ ಇದ್ದೀನಿ ನನ್ನ ವರ್ಕ್ ಅವರ್ಸಲ್ಲಿ ಅಂತ ಕೇಳ್ತಾನೆ. ಸೊ ಅವಾಗ ಫ್ರೆಂಡ್ ಒನ್ ಏನು ಹೇಳ್ತಾನೆ ಅಂದರೆ, ಸರಿ ಮಗ ನಾನು ನಿನ್ನ ಕೆಲಸ ಮಾಡ್ತೀನಿ ಇವತ್ತು ಆಫೀಸಲ್ಲಿ, ಬಟ್ ಮೊದಲು ನನ್ನ ಕೆಲಸ ನಾನು ಮಾಡ್ತೀನಿ, ಅದಾದ್ಮೇಲೆ ನಾನು ನಿನ್ನ ಕೆಲಸ ಮಾಡ್ತೀನಿ ಅಂತ ಫ್ರೆಂಡ್ ಒನ್ ಹೇಳ್ತಾನೆ. ಕರೆಕ್ಟ್ ಅಲ್ಲ? ಸೊ ಕಾಲ್ ಬ್ಯಾಕ್ ಫಂಕ್ಷನ್ ಆ ರೀತಿ ರಿಲೇಟ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಆ ಫ್ರೆಂಡ್ ಒನ್ ಬಂದು ನೇಮ್ಡ್ ಫಂಕ್ಷನ್. ಸೊ ನೇಮ್ಡ್ ಫಂಕ್ಷನ್ ಯಾವತ್ತಿದ್ರೂ ಅದರಲ್ಲಿರೋ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ಆಮೇಲೆ ಕಾಲ್ ಬ್ಯಾಕ್ ಫಂಕ್ಷನ್ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಇಲ್ಲಿ ಕಾಲ್ ಬ್ಯಾಕ್ ಫಂಕ್ಷನ್ ಯಾವುದು? ಆರೋ ಫಂಕ್ಷನ್. ಓಕೆ, ಸೊ ಇವಾಗ ಆರೋ ಫಂಕ್ಷನ್ ಏನು ಹೇಳ್ತಾ ಇದೆ, ಹೇ ನೇಮ್ಡ್ ಫಂಕ್ಷನ್ ನನ್ನ ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡೋ ಅಂತ ಕೇಳುತ್ತೆ. ಬಟ್ ನೇಮ್ಡ್ ಫಂಕ್ಷನ್ ಏನು ಹೇಳುತ್ತೆ, ಸರಿ ಮಾಡ್ತೀನಿ, ಬಟ್ ಫಸ್ಟ್ ನಾನು ನನ್ನ ಕೆಲಸ ಮಾಡ್ತೀನಿ, ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ, ಆಮೇಲೆ ನಿನ್ನ ಕಾಲ್ ಮಾಡ್ತೀನಿ, ಆವಾಗ ನಿನ್ನ ಸ್ಟೇಟ್ಮೆಂಟ್ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೇಳುತ್ತೆ ಈ ರೀತಿ. ಓಕೆ, ಸೊ ಈಗ ರನ್ ಮಾಡೋಣ. ಸೊ ನೋಡೋಣ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಇದೆಯಲ್ಲ ಅಂತ. ನೋಡಿ, ದಿಸ್ ಇಸ್ ಟೆಸ್ಟ್, ದಿಸ್ ಇಸ್ ಡೆಮೋ, ಎರಡು ಪ್ರಿಂಟ್ ಆಗ್ತಾ ಇದೆ. ಓಕೆ, ಸೊ ಈ ರೀತಿ ನಾವು ಕಾಲ್ ಬ್ಯಾಕ್ ಫಂಕ್ಷನ್ ಅಲ್ಲಿ ಎರಡು ಫಂಕ್ಷನ್ ಕೂಡ ನಾವು ಪಾಸ್ ಮಾಡ್ಬೋದು. ಇನ್ ಕಾಲ್ ಬ್ಯಾಕ್ ಫಂಕ್ಷನ್ ವಿ ಪಾಸ್ ಆರೋ ಫಂಕ್ಷನ್ ಆಸ್ ಅ ಕಾಲ್ ಬ್ಯಾಕ್ ಪ್ಯಾರಾಮೀಟರ್. ಓಕೆ, ಇನ್ಸೈಡ್ ಅ ನೇಮ್ಡ್ ಫಂಕ್ಷನ್ ಅಂತ ಕೊಡ್ತೀವಿ. ಓಕೆ, ಬಿಕಾಸ್ ನೇಮ್ಡ್ ಫಂಕ್ಷನ್ ಒಳಗಡೆ ನಾವು ಆರೋ ಫಂಕ್ಷನ್ ನ ಕಾಲ್ ಬ್ಯಾಕ್ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದೀವಿ, ರೈಟ್? ಸೊ ದಟ್ ಈಸ್ ಅಬೌಟ್ ದ ಕಾಲ್ ಬ್ಯಾಕ್ ಫಂಕ್ಷನ್. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.